ಬೆಳಗಾವಿಯಲ್ಲಿರುವ ಕಾಲೇಜ್ ವಿದ್ಯಾರ್ಥಿಗಳೇ ಎಚ್ಚರ ಎಚ್ಚರ, ನೀವು ತಿನ್ನೋ ಚಾಕ್ಲೇಟ್ ನಲ್ಲಿರಬಹುದು ಗಾಂಜಾ. ಎಸ್, ಇಂಥದೊಂದು ಶಾಕಿಂಗ್ ಹೇಳಿಕೆಯನ್ನ ಬೆಳಗಾವಿಯ ಪೊಲೀಸರು ನೀಡಿದ್ದಾರೆ ನೋಡಿ. ನಿಮ್ಮ ಮಕ್ಕಳು ತಿನ್ನೋ ಚಾಕ್ಲೇಟ್ ಪ್ಯಾಕ್ ನಲ್ಲಿ ಗಾಂಜಾ ಸೇರಿರಬಹುದು. ಯಾವುದಕ್ಕೂ ನೋಡಿ ತಿಂದ್ರೆ ಒಳ್ಳೇದು, ಇಲ್ದೆ ಹೋದ್ರೆ ನಿಮ್ಮ ಮಕ್ಕಳಿಗೂ ನಶೆ ಚಟ ಆಗೋದ್ರಲ್ಲಿ ಹೆಚ್ಚಿನ ಸಮಯ ಬೇಕಾಗಿಲ್ಲ ನೋಡಿ. ಕಾಲೇಜ್ ಆವರಣದಲ್ಲಿ ಕಾಲಿಟ್ಟ ಗಾಂಜಾ, ಚಾಕೊಲೇಟ್ ಹೆಸರಿನಲ್ಲಿ ಮಾದಕ ವಸ್ತು ಸೇವನೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಕಣ್ರಿ. ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಯುವ ಸಮೂಹವನ್ನ ಟಾರ್ಗೆಟ್ ಮಾಡಿ ನಡೆಸುತ್ತಿದ್ದ ಗಾಂಜಾ ಜಾಲದ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಇತ್ತೀಚೆಗೆ ಬೆಳಗಾವಿ, ಬೆಂಗಳೂರು ಗ್ರಾಮಾಂತರದ ಆನೇಕಲ್ ಹಾಗೂ ಮೈಸೂರಿನ ನಂಜನಗೂಡಿನಲ್ಲಿ ಗಾಂಜಾಗೆ ಸಂಬಂಧಿಸಿದ ಪ್ರಮುಖ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಬೆಳಗಾವಿ ನಗರದ ಉದ್ಯಮ ಭಾಗದಲ್ಲಿರುವ ಖಾಸಗಿ ಕಾಲೇಜ್ ಎದುರು ಸಿಹಿ ಚಾಕ್ಲೇಟ್ ನಲ್ಲಿ ಗಾಂಜಾ ಬೆರೆಸಿ ಮಾರಾಟ ಮಾಡ್ತಾ ಇದ್ರು ಕಣ್ರಿ. ಉತ್ತರ ಪ್ರದೇಶ ಮೂಲದ ಭೋಲು ಪ್ರಜಾಪತಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. 5 ಗ್ರಾಂ ಗಾಂಜಾ ಮಿಶ್ರಿತ ಚಾಕ್ಲೇಟ್ಗೆ 50 ರೂಪಾಯಿಯಂತೆ ಮಾರಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು 7 ಕೆಜಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಪ್ಯಾಕ್ಗಳು, ಮೊಬೈಲ್ ಹಾಗೂ ಸ್ಕೂಟಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಉದ್ಯಮಬಾಗ್ ಪೊಲೀಸ್ ಠಾಣೆಯಲ್ಲಿ PI ಉದ್ಯಮಬಾಗ್ ಮಹಂತೇಶ್ ಮತ್ತು ಅವರ ತಂಡ ಅವರಿಗೆ ಸಿಕ್ಕಿದ ಮಾಹಿತಿ ಆಧಾರದ ಮೇಲೆ ಒಂದು ಪಾನ್ ಅಂಗಡಿ ಮಾಲಕ ಭೋಲು ಪ್ರಜಾಪತಿ ಅಂತ ಇವನಿಗೆ ದಸ್ತಗಿರಿ ಮಾಡಿದ್ದಾರೆ. ಇವನಿಂದ 6 kgಕ್ಕಿಂತ ಜಾಸ್ತಿ ಗಾಂಜಾ ಮಿಕ್ಸ್ಡ್ ಚಾಕ್ಲೇಟ್ ಅದು ಅವರು ಸಿಕ್ಯೂರ್ ಮಾಡಿದ್ದಾರೆ. ಅದು ನಾವು ನಾರ್ಕೋಟಿಕ್ಸ್ ಕಿಟ್ಟಿಂದ ಚೆಕ್ ಮಾಡಿದಾಗ ಅದರಲ್ಲಿ ಗಾಂಜಾದು ಅಂಶ ಸಿಕ್ಕಿದೆ. ಫಾರೆನ್ಸಿಕ್ ಲ್ಯಾಬೊರೇಟರಿಗೆ ನಾವು ಅದು ಕಳಿಸಿದ್ದೀವಿ. ಹೋದ 1 ವರ್ಷದಿಂದ ನಾವು ನಮ್ಮ ಬೆಳಗಾವಿಗೆ ನಶಾಮುಕ್ತ ಮಾಡೋಣ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ದಿಕ್ಕಿನಲ್ಲಿ ಇದು ಇನ್ನೊಂದು ಹೆಜ್ಜೆ ಇದೆ. ಇನ್ನು ಮುಂಚೆ ಹೋದ 3-4 ವರ್ಷದಲ್ಲಿ ಈ ಥರ ಚಾಕ್ಲೇಟ್ ನಮಗೆ ಯಾವಾಗಲೂ ಸಿಗಲಿಲ್ಲ. ಸಾರ್ವಜನಿಕರಿಗೆ ನಮ್ಮದು ಕೋರಿಕೆ ಇದೆ, ನಿಮಗೆ ನಾರ್ಕೋಟಿಕ್ಸ್ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ನಮಗೆ 112ಗೆ ಮಾಹಿತಿ ನೀಡಿ, ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ಕೊಂಡು ನೀಡ್ಬೋದು, ಅಥವಾ ಅನಾಮಧೇಯ ಪತ್ರ ಬರೆದುಕೊಂಡು ಕೂಡ ನೀವು ನಿಮ್ಮ ಮಾಹಿತಿ ನೀಡಬಹುದು. ನಾವು ಖಂಡಿತವಾಗಿ ಅದರ ಮೇಲೆ ಕ್ರಮ ಸ್ನ್ಯಾಕ್ಸ್ ಪ್ಯಾಕೆಟ್ಗಳಲ್ಲಿ ಗಾಂಜಾ ಚಾಕ್ಲೇಟ್ ಬಚ್ಚಿಟ್ಟು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನ ಬೆಳಗಾವಿಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸರು ವಶಪಡಿಸಿಕೊಂಡ ವಸ್ತುಗಳ ಒಟ್ಟು ಮೌಲ್ಯ ಸುಮಾರು 94,000 ರೂಪಾಯಿ ಎಂದು ತಿಳಿದು ಬಂದಿದೆ. ಆರೋಪಿಯನ್ನ ಬಂಧಿಸಿದ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದಾರೆ. ಈ ಸಂಬಂಧ ಉದ್ಯಮಬಾಗ್ ಪೊಲೀಸ್ ಠಾಣೆಯಲ್ಲಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ನೋಡಿ. ಆನೇಕಲ್ನಲ್ಲಿ ರೌಡಿ ಶೀಟರ್ ಪವನ್ ಬಂಧನ. ನಂಜನಗೂಡು ನಂಜುಂಡೇಶ್ವರ ದೇಗುಲದ ಬಳಿ ಗಾಂಜಾ ಸೇವನೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ಪಟ್ಟಣದ ಬ್ಯಾಗಡದ ದೇವನಹಳ್ಳಿ ಬಳಿಯ ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಿರುವ ಪೊಲೀಸರು 10 ಲಕ್ಷ ರೂಪಾಯಿ ಮೌಲ್ಯದ 10 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಇದು ಎಲ್ಲ ಸ್ಕೂಲ್ ಕಾಲೇಜ್ ಅಕ್ಕಪಕ್ಕದಲ್ಲೇ ಮಾರಾಟ ಮಾಡ್ತಾ ಇದ್ದಾವೆ. ಸೊ ಈ ಒಂದು ನೆಟ್ವರ್ಕ್ ಇನ್ನು ಯಾರ್ಯಾರು ಇದ್ದಾರೆ, ಎಲ್ಲಿಂದ ಇವನು ತೊಗೊಂಡು ಬರ್ತಾ ಇದ್ದ, ಈಗ ಒಂದು ಸ್ಪೆಷಲ್ ತಂಡ ಇದೇ ಪತ್ತೆ ಮಾಡೋಕ್ಕೆ ನಾವು ರಚನೆ ಮಾಡಿದ್ದೀವಿ. ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಪಾರ್ಟ್ನರ್ಸ್ ಇದ್ದರೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಸ್ಟೂಡೆಂಟ್ ಕಮ್ಯುನಿಟಿ ಇಸ್ ದ ಟಾರ್ಗೆಟ್. ನಮ್ಮದು ಈಗಾಗಲೇ ಅದು ಇಂಟರ್ನ್ಯಾಷನಲ್ ಆ್ಯಂಟಿ ಡ್ರಗ್ ಅಬ್ಯೂಸ್ ಡೇ ಸೆಲೆಬ್ರೇಷನ್ ಆಗಿದೆ. ಅದರಲ್ಲಿ ಸುಮಾರು 14,000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ಗೆ ನಮ್ಮ ಪೊಲೀಸ್ ಅಧಿಕಾರಿಗೆ ಹೋಗಿ ಒಂದೊಂದು ಕಾಲೇಜ್ನಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದು ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ಬರೋ ದಿನಗಳಲ್ಲಿ ನಾವು ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಅವರ ಸ್ಟೂಡೆಂಟ್ಸ್ದು ನಾವು ರ್ಯಾಂಡಮ್ ಆಗಿ ಯೂರಿನ್ ಟೆಸ್ಟ್ ಮಾಡ್ತೀವಿ.
ಯೂರಿನ್ನಲ್ಲಿ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇದೆ ಅಥವಾ ಇಲ್ಲ ಅದು ಚೆಕ್ ಮಾಡ್ತೀವಿ. ಯಾರು ಈ ಥರ ಸೇರ್ತಾ ಇದ್ದಾರೆ ಆ ಮಾಹಿತಿ ಬರೀ ಪ್ಯಾರೆಂಟ್ಸ್ ಮತ್ತು ಅವ್ರ ಪ್ರಿನ್ಸಿಪಾಲ್ ಈ ಇಬ್ಬರಿಗೆ ಮಾತ್ರ ಈ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಸೊ ಈಗ ಈ ಬರುವ ಒಂದು ವಾರದಲ್ಲಿನೇ ನಾವು 1-2 ಕಾಲೇಜಲ್ಲಿ ಈ ಪ್ರೋಗ್ರಾಮ್ ಶುರು ಮಾಡ್ತಾ ಇದ್ದೀವಿ. ಹಾಗೆ ಮೈಸೂರು ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ದಾಸೋಹ ಭವನದ ಪಾರ್ಕಿಂಗ್ ಬಳಿಯೂ ಯುವಕನೊಬ್ಬ ಗಾಂಜಾ ಸೇವಿಸುತ್ತಿದ್ದ ಆರೋಪ ಕೇಳಬಂದಿದೆ. ಸದ್ಯ ಬೆಳಗಾವಿಯಲ್ಲಿ ಗಾಂಜಾ ಜಾಲ ಪತ್ತೆಯಾಗಿದೆ. ಆದರೆ ಇನ್ನು ಇವರೊಟ್ಟಿಗೆ ಎಷ್ಟು ಜನ ಇದ್ದಾರೆ ಅಂತ ತಿಳಿದು ಬರಬೇಕಾಗಿದೆ ನೋಡಿ. ಇಂತಹ ಅಕ್ರಮ ಚಟುವಟಿಕೆಗಳಿಗೆ ತಕ್ಷಣವೇ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.